Okay, you all might think that he's my husband and he's saying all this because he is biased. But luckily we have our mother in the house. She's come for the Easter celebration and it's been 4 days now. And she's seeing me day in and day out. So let's go and ask her what she feels about this journey I'm on. Okay. ನಾನು ಈಸ್ಟರ್ ಹಬ್ಬಕ್ಕೆ ಅಂತ ಮನೆಗೆ ಬಂದೆ, ಮಗಳ ಮನೆಗೆ. ಮಗಳನ್ನ ಫಸ್ಟ್ ನೋಡಿದಾಗ ಸ್ವಲ್ಪ ಸಣ್ಣ ಕಾಣಿಸಿದ್ರು ಇಷ್ಟೊಂದು ಸಣ್ಣ ಕಾಣಿಸ್ಲಿಲ್ಲ. ಫುಲ್ಲು ಇವಳು ಡಯಟ್ ಅಂದರೆ ಏನೂ ತೊಗೊಳ್ತಾನೇ ಇಲ್ಲ, ಹೊಟ್ಟೆಗೆ ಏನೂ ತೊಗೊಳ್ತಿಲ್ಲ. ನೀರು ಬಿಟ್ಟರೆ ಸ್ವಲ್ಪ ಉಪ್ಪು ನೀರು ಅಂತಾಳೆ, ಸ್ವಲ್ಪ ಬರೀ ಪ್ಲೈನ್ ವಾಟ್ರ್ ಅಂತಾಳೆ. ಆದರೆ ಸ್ವಿಮ್ಮಿಂಗ್ ಹೋಗ್ತಾಳೆ. ಮನೆಗೆ ಬಂದಮೇಲೆ ಎಲ್ಲ ಕೆಲಸ ಮಾಡ್ತಿದ್ದಾಳೆ. ಒಂದು ಸ್ವಲ್ಪನೂ ಸ್ಟ್ರೈನ್ ಅಂತಲೇ ಅನ್ನಿಸ್ತಿಲ್ಲ ಅವಳಿಗೆ. ಎಲ್ಲ ಕೆಲಸ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ನನಗೆ ಆಶ್ಚರ್ಯ ಅನ್ನಿಸ್ತಿದೆ. ಊಟ ಮಾಡಿದೆ ನಾನು ಬಂದೀಗ 5 days ಆಯಿತು. 7 daysಯಿಂದ ಫುಲ್ ಏನು ತೊಗೊಂಡೇ ಇಲ್ಲ. ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ನಂಗೆ ನೋಡ್ಬಿಟ್ಟು ತುಂಬ ಸಂತೋಷನೂ ಆಗ್ತಿದೆ. ಆಮೇಲೆ ತುಂಬ ಸಣ್ಣ ಆಗಿದ್ದಾಳೆ. ಅಂದರೆ 92ಇಂದ 79 ಇದ್ದಾಳೀಗ. ತುಂಬ ಖುಷಿ ಆಗ್ತಿದೆ. ಫಸ್ಟ್ ನಾನು ಸ್ಟಾರ್ಟ್ ಮಾಡಿದಾಗ ನಿನಗೇನು ಅನಿಸ್ತು? ಇದು ಸರಿ ಅನಿಸ್ತಾ ಇಲ್ಲ ಈ ಥರ ಮಾಡಬಾರ್ದು ಅಂತ ಅನ್ನಿಸ್ತಾ? ಇಲ್ಲ, ನೀನು ಇದ್ರ ಬಗ್ಗೆ ಹೇಳಿದಾಗ ಹೇಗೆ ತಿಂದೇ ಇರ್ತಾಳಪ್ಪ, ಏನು ತಿಂದೆ ಎಲ್ಲಿ ಬಿದ್ದೋಗ್ತಾಳ, ಏನಾಗುತ್ತೋ ಅಂತ ಸ್ವಲ್ಪ ನನಗೆ ಟೆನ್ಷನ್ ಆಯಿತು. ಆದರೆ ಇಲ್ಲ, ತಿಂದೇ ಇದ್ರೂ ಇದರಿಂದ ಒಳ್ಳೇದಾಗುತ್ತೆ ಅಂತ ಇವಾಗ ನನಗೆ ಅರ್ಥ ಆಯಿತು. ಓಕೆ, ಥ್ಯಾಂಕ್ ಯು ಮಮ್ಮ.